परम संत सद्गुरु हजूर राधा स्वामीಗಳ ವಾಕ್ಯ. ಪರಮಾರ್ಥದ ಮೂಲ ಏನಂದ್ರೆ ಪ್ರೇಮ. ನಾವು ಪ್ರಪಂಚ ಪ್ರೇಮದಲ್ಲಿ ಕೂಡಿ ಈ ಜನನ ಮರಣಾದಿಗಳ ದುಃಖ ಮತ್ತು 84 ಲಕ್ಷ ಯೋನಿ ಭ್ರಮಣ ಮಾಡ್ತೀವಿ. ಈ ಪ್ರೇಮ ಒಂದು ತೆಗೆದು ಆ ಪರಮಾತ್ಮನಲ್ಲಿ ಕೂಡಿಸಿದ್ರೆ ಯಾವತ್ತೂ ಮುಕ್ತವೇ. ಈ ಸಾಮಗ್ರಿ ನಾಶಮಾನ ಇರುವುದರಿಂದ ನಾವು ನಾಶ ಆಗೋದು ಮತ್ತು ಪುನರ್ಜನ್ಮ ಎತ್ತಿ ಬರುವುದು. ನಮ್ಮ ಆತ್ಮನು ಪ್ರೇಮ ರೂಪ, ಪರಮಾತ್ಮನು ಪ್ರೇಮ ರೂಪ. ಈ ಎರಡೂ ಶಕ್ತಿಗೆ ಕೂಡಿಸ್ತಕ್ಕಂಥ ಶಕ್ತಿ ಗುರು ಪ್ರೇಮ ರೂಪ. ನಮ್ಮ ಪ್ರಪಂಚದಲ್ಲಿದ್ದಂತಹ ಪ್ರೇಮ ದೂರ ಕರೆಸಿ ಆ ಪರಮಾತ್ಮನ ಪ್ರೇಮದಲ್ಲಿ ಕೂಡಿಸುವ ಶಕ್ತಿ ಹೆಸರು ಗುರು. ಗುರು ಅಂದ್ರೆ ಮನುಷ್ಯನಲ್ಲ. ಗುರು ಅಂದ್ರೆ ಯಾವುದೇ ಒಂದು ಮಠಧಾರಿ, ಲಟ್ಟಧಾರಿ, ಸಾಧು ಅಥವಾ ಸ್ವಾಮಿ ಅಲ್ಲ. ನಮ್ಮ ಚಿತ್ತ ಪ್ರಪಂಚದಲ್ಲಿ ಮೋಹಗೊಂಡಿದ್ದು ಅಥವಾ ಪ್ರಪಂಚದಲ್ಲಿ ಪ್ರೇಮದಿಂದ ಒಳಪಟ್ಟಿದ್ದು ಅದರಿಂದ ದೂರ ಕರೆಸಿ ನಮ್ಮ ಅಂತರದಲ್ಲಿರ್ತಕ್ಕಂಥ ಸತ್ಯ ಶಕ್ತಿ ಅಥವಾ ಪ್ರೇಮ ಮೂರ್ತಿಯಲ್ಲಿ ಕೂಡಿಸ್ತಕ್ಕಂಥ ಶಕ್ತಿ ಹೆಸರು ಗುರು. ಅದಕ್ಕೆ ಸ್ವಾಮೀಜಿ ಮಹಾರಾಜರು ಏನಂತಾರೆ, ಇಂಥ ಪ್ರೇಮದಲ್ಲಿ ಕೂಡಬೇಕಾದ್ರೆ ತಮ್ಮ ಹೃದಯವು ಪ್ರೇಮ ರೂಪ ಇರಬೇಕು. ಹೃದಯದಲ್ಲಿ ಎಲ್ಲಿಯವರೆಗೂ ಪ್ರೇಮ ಇಲ್ಲ, ಹೊರಗಿನ ಪ್ರೇಮದಿಂದ ಏನೂ ಆಗುವುದಿಲ್ಲ. ಯಾಕೆ? ಹೃದಯ ಸಾಕ್ಷಿಯಾದಂತಹ ಪರಮಾತ್ಮನು ಮತ್ತು ಹೃದಯದಲ್ಲಿ ಅನ್ಯ ವಿಚಾರ ಅಥವಾ ಪ್ರಪಂಚದ ಪ್ರೇಮ ಇರ್ತಿರ್ಲಿಕ್ಕಾಗಿ ನಾವು ಹೊರಗಿನ ಪ್ರೇಮಾದಿಗಳು ತೋರಿಸಿ ಆ ಪರಮಾತ್ಮನಿಗೆ ಕೂಡಬೇಕಾದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಸ್ವಾಮೀಜಿ ಮಹಾರಾಜರು ಏನಂತಾರೆ ಅಂದ್ರೆ, ಪ್ರೇಮಿ ಸುನೋ ಪ್ರೇಮ ಕಿ ಬಾತ್. ಹೇ ಪ್ರೇಮಿ ಜನರ್ಯ, ನಾನು ಪ್ರೇಮದ ಮಾತು ಹೇಳ್ತೀನಿ ಕೇಳ್ರಿ. ಇದು ಜ್ಞಾನ ಅಲ್ಲ, ವೈರಾಗ್ಯ ಅಲ್ಲ, ಹಠ ಅಲ್ಲ, ಕರ್ಮಕಾಂಡ ಅಲ್ಲ, ಉಪಾಸನ ಅಲ್ಲ. ಇದು ಒಂದು ಕೇವಲ ಪ್ರೇಮದ ವಿಷಯ ಅದ. ನೀವು ಪ್ರೇಮಿ ಜನರು ಆ ಪ್ರೇಮದ ವಾಕ್ಯ ಏನದಂದ್ರೆ ಕೇಳಿ ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಮಾಯಾವಿ ಪ್ರೇಮ ದೂರ ಕರೆಸಿ ಆ ಸತ್ಯ ಆತ್ಮನ ಪ್ರೇಮ ನಿಮ್ಮ ಹೃದಯದಲ್ಲಿ ಧಾರಣ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಪ್ರೇಮಕ್ಕೆ ನೀವು ಕೂಡಿಬಿಡ್ರಿ. ಜೈ ನಿಮ್ಮ ಅಂತರಿ ಪ್ರೇಮ ಜಾಗೃತ ಆಗೋದಕ್ಕೆ ಏನು ಮಾಡಬೇಕು? ಯಾಕಂದ್ರೆ ನಮ್ಮಲ್ಲಿ ಅನಾದಿ ಕಾಲದಿಂದ ಆ ಪ್ರೇಮ ಉಂಟು. ಅಂತೂ ಮನಸ್ಸ ಮತ್ತು ಮಾಯಾದಲ್ಲಿ ಪ್ರೇಮ ಇಟ್ಟು ಈ ಹೊರಮುಖವಾಗಿ ಹೋಗ್ಯದ. ಅದಕ್ಕೆ ಆ ಮನಸ್ಸಿಗೆ ಅಂತರದಲ್ಲಿ ತಂದು ಮಾಯಾವಿ ಪ್ರೇಮದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಗುರು ಸೇವಾ. ಗುರು ಸೇವಾದಲ್ಲಿ ತತ್ಪರರಾಗೋದೇನದಂದ್ರೆ ಎಲ್ಲರಿಗೆ ಅಪೇಕ್ಷೆ ಇರ್ತದೆ. ಪ್ರತಿಯೊಬ್ಬರು ತಕ್ಕ ಮಟ್ಟಿಗೆ ಮಾಡಿರ್ತಾರನು. ಅಂತೂ ನಿಜವಾದಂತಹ ಪ್ರೇಮ ಸಹಿತ ಅಭಿಮಾನ ರಹಿತರಾಗಿ ಮಾಡುವುದಿಲ್ಲ. ತನ, ಮನ ಮತ್ತು ಧನ ಇವು ಆವರಣೆ ನಮ್ಮ ಹೃದಯದ ಮೇಲೆ ಆವರಣೆ ಅದ. ಒಂದು ನಾವು ಬಿಡಬೇಕಂದ ಕೂಡ್ಲೇನೆ ಇನ್ನೊಂದು ಪ್ರಬಲ ಆಗಿರ್ತದೆ. ಕೆಲವರು ಧನದ ಸೇವಾ ಮಾಡಿರ್ತಾರೆ, ಶರೀರ ಮಾತ್ರ ಸೇವಾದಲ್ಲಿ ಹಚ್ಚುವ ಕಾಲದಲ್ಲಿ ಅಭಿಮಾನ ಬಂದಿರ್ತದೆ. ನಾನಿಂಥ ದೊಡ್ಡ ಶೆಟ್ಟು ಸಾಹುಕಾರನಾಗಿ ಇಂಥಿಂಥ ಕೀಳು ಸೇವಾದಿಗಳು ನಾನು ಮಾಡಬೇಕ, ಅಲ್ಲಿ ಅಭಿಮಾನ ಬಂದು ಬಿಡ್ತದೆ. ಕೆಲವರು ಧನದ ಸೇವಾ ಬೇಕಾದಷ್ಟು ಮಾಡಿರ್ತಾರೆ, ದ್ರವ್ಯದ ಕೆಲಸ ಬಂದ ಕೂಡಲೇ ಹಿಂದಕ್ಕೆ ಸರಿದು ಬಿಟ್ಟಿರ್ತಾರೆ. ಯಾಕಂದ್ರೆ ಅಲ್ಲಿ ಧನದಲ್ಲಿ ಈತನ ಭಾವ ಕೂಡ್ತು, ಇಲ್ಲಿ ಶರೀರದಲ್ಲಿ ಅಭಿಮಾನ ಕೂಡಿಬಿಡ್ತು. ಇನ್ನು ಮನುಷ್ಯನಲ್ಲಿ ಶರೀರ ಮತ್ತು ದ್ರವ್ಯದಿಂದನೂ ಮಾಡಿರ್ತಾರೆ, ಮನುಷ್ಯನಲ್ಲಿ ನಾನು ಮಾಡ್ತೀನಿ ಅನ್ನೋದೊಂದಿರ್ತದೆ. ಇವು ಮೂರು ದೂರ ಆಗಲಾರದೆ ಮಾತ್ರ
ಆತ್ಮ ಈ ಆವರಣದಿಂದ ದೂರ ಆಗುವುದಿಲ್ಲ, ಕಡೆಗಾಗುವುದಿಲ್ಲ. ಅದಕ್ಕೇನಂತಾರೆ, ಸೇವಾ ನೀನು ಈ ಪ್ರಕಾರ ಮಾಡು, ದರ್ಶನ ಪರ್ ಬಲಿಬಲ್ ಜಾತ್. ಗುರುವಿನ ದರ್ಶನ ಮಾಡೋ ಕಾಲದಲ್ಲಿ ನಾನು ನಂದು ಅನ್ನತಕ್ಕಂಥದ್ದು ಇರಕೂಡ್ದು. ನಾನು ದರ್ಶನ ಮಾಡ್ತೀನಿ, ನನಗೆ ಕಾಣಿಸ್ತಾರೆ, ನಾನು ನೋಡ್ತೀನಿ, ಈ ಭಾವ ಸಹಿತ ಇರಕೂಡ್ದು. ದರ್ಶನ ಮಾಡ್ತಾ ನೀನು ಅವ್ರ ರೂಪ ಆಗು. ಅವಾಗ ನಿನ್ನ ಮನೋರೂಪಗಳೆಲ್ಲ ತನ್ನಷ್ಟಕ್ಕೆ ತಾನೇ ದೂರಾಗಿ ಅಂತರಾತ್ಮನ ಜಾಗೃತ ಆಗ್ತಾನೆ. ಇದು ಗುರುವಿನ ದರ್ಶನ. ಜೈ सजन प्यारे गुरु के ऐसे, जस माता सुत तो तेरी बात. ಅಂಥ ಪ್ರೇಮಿ ಪುರುಷನಿಗೆ ಗುರುವಾಕ್ಯ ಕೇಳೋ ಕಾಲದಲ್ಲಿ ಅವನ ಹೃದಯ ಹೇಗಿರ್ತದ, ಹೇಗೆ ತಾಯಿ ಇನ್ನ ಮಗುವಿಗೆ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರುವುದಿಲ್ಲ, ನೀರಿಗೆ ಆ ಅಂದಿರ್ತದ, ಅನ್ನಕ್ಕೆ ಬಾ ಅಂದಿರ್ತದ, ಏನಾರು ಒಂದು ಅಂದಿರ್ತದ. ಅದೇ ಮಾತುಗಳು ತಾಯಿಗೆ ಎಷ್ಟು ಪ್ರಿಯವಾಗಿ ತೋರ್ತಾವ. ಆ ತೊದಲು ನುಡಿವೆ ಪುನಃ ನುಡಿಸುವುದಕ್ಕಾಗಿ ಅವಳು ಉತ್ಸಾಹ ಪಟ್ಟು ಆ ಮಗುವಿಗೆ ಮತ್ತಿಷ್ಟು ನುಡಿಸ್ತಿರ್ತಾಳ. ಈ ಪ್ರಕಾರ ಗುರುಭಕ್ತನಾದಂತಹ ಪ್ರೇಮಿ ಪುರುಷನ ಹೃದಯದಲ್ಲಿ ಗುರುವಾಕ್ಯ ಕೇಳುವ ಕಾಲಕ್ಕೆ ಇಂಥ ಪ್ರೇಮ ಇರಬೇಕು. ಈ ಪ್ರೇಮ ಇದ್ರೆ ನಮ್ಮ ಅಂತರ ಹೃದಯ ಜಾಗೃತ ಆಗ್ತದೆ. ಇದಕ್ಕೆ ಪುಸ್ತಕ ಬೇಕಾಗಿಲ್ಲ, ಪುರಾಣ ಬೇಕಾಗಿಲ್ಲ, ಮಂತ್ರ ಬೇಕಾಗಿಲ್ಲ, ಜಪ ಬೇಕಾಗಿಲ್ಲ, ಅಥವಾ ಬರಳು ತಿರುವುದು ಬೇಕಾಗಿಲ್ಲ. ಇದು ನಿನ್ನ ಅಂತರದಲ್ಲಿದ. ಜೈ जैसे कामी को कामिन प्यारी, अस गुरुमुख को गुरु का गात. ಏನು ಗುರುವಾಕ್ಯ ಕೇಳುವ ಕಾಲದಲ್ಲಿ ತಾಯಿ ಪ್ರೇಮ ಮಗುವಿನ ವಾಕ್ಯದಲ್ಲಿ ಹೇಗಿರ್ತದೋ ಆ ಪ್ರಕಾರ ಇರುವುದು. ಇನ್ನು ಗುರು ಮೂರ್ತಿ ನೋಡೋ ಕಾಲದಲ್ಲಿ ಗುರುವಿನ ಶರೀರ ಶಿಷ್ಯನ ಹೃದಯದಲ್ಲಿ ಹೇಗೆ ಕಾಣಬೇಕು ಅಂದ್ರೆ, ಹೇಗೆ ಕಾಮಿ ಪುರುಷನಿಗೆ ಕಾಮಿನಿ ಆದಂತಹ ಸ್ತ್ರೀಯಳ ಶರೀರ ಎಷ್ಟು ಪ್ರಿಯವಾಗಿ ತೋರ್ತದೋ, ಅವನು 1000 ಜನರಲ್ಲಿ ಕೂತು ಕಾಲದಲ್ಲಿ 1000 ಮೈಲು ದೂರ ಇದ್ದರೂ ಯಾವತ್ತೂ ಆ ಫೋಟೋ ಏನದಂದ್ರೆ ತನ್ನ ಹೃದಯದಲ್ಲಿ ಧಾರಣ ಮಾಡಿ ನೆನೀತಿರ್ತಾನೆ. ಯಾರಾದ್ರೂ ಏನಾದ್ರೂ ಮಾತು ಹೇಳಿದ್ರು ಸಹಿತ ಅವನಿಗೆ ಅವು ಕೇಳಿಸುವುದಿಲ್ಲ. ಇನ್ನೊಂದು ಯಾವುದೇ ವಿಷಯ ಆತನ ಮುಂದೆ ಎತ್ತಿದ್ರೂ ಆತನಿಗೆ ಪ್ರಿಯವಾಗಿ ತೋರುವುದಿಲ್ಲ. ಅದು ಒಂದೇ ಪ್ರಿಯವಾಗಿ ಆತನ ಹೃದಯದಲ್ಲಿ ಧಾರಣ ಮಾಡಿರ್ತಾನೆ. ಈ ಪ್ರಕಾರ ಏನದಂದ್ರೆ ಗುರುಮೂರ್ತಿ ಗುರುಭಕ್ತನ ಹೃದಯದಲ್ಲಿ ವಾಸ ಆಗಿದ್ದಾದ್ರೆ ಮತ್ತಿನ್ನೊಂದು ಪರಮಾರ್ಥ ಹುಡುಕೋದು ಯಾತಕ್ಕೆ ಬೇಕು? ಯಾಕೆ ಹೃದಯವೇ ಆ ರೂಪ ಆಗೋಯ್ತು. ಅವನಿಗೆ ಕನಸು ಸಹಿತ ಅವೇ ಬಿದ್ದಿರ್ತಾವ. ಹೃದಯ ಆ ರೂಪ ಆಗಿರ್ತದ. ಈ ಪ್ರಕಾರ ಏನದಂದ್ರೆ ಗುರುವಿನ ಧ್ಯಾನ ಮಾಡೋರು ಬರೀ ಕಣ್ಣು ಮುಚ್ಚಿಕೊಂಡು ಏನೋ ಒಂದು ಸ್ವಲ್ಪ ಹೊತ್ತು ಮಾಡ್ದಂಗೆ ಮಾಡ್ದೇವೇನೋ, ಅದು ಯಾಕಂದ್ರೆ ನಮ್ಮ ಚಿತ್ತವೇ ಅಲ್ಲಿ ಸರಿಯಾಗಿ ನಿಲ್ಲುವುದಿಲ್ಲ. ಕಣ್ಣು ಬಂದ್ರೆ ಬಂದೇ ಬಂದು, ಮೂಗು ಬಂದ್ರೆ ಬಂದೇ ಬಂತು, ತಲೆ ಇಲ್ದ್ರೆ ಇಲ್ಲೇ ಇಲ್ಲ, ಏನೇರೇ ಒಂದು ಖಂಡು ಬಂಡ ಆಗಿ ಹೋಗ್ತದೆ. ಯಾಕೆ ನಮ್ಮ ಚಿತ್ತ ಅಲ್ಲಿ ನಿಲ್ಲುವುದಿಲ್ಲ. ಈಗ ಫೋಟೋ ಇಳಿಸ್ತಕ್ಕಂಥವ್ರು ಏನು ಮಾಡಿರ್ತಾರಂದ್ರೆ, ಕ್ಯಾಮೆರಾ ಮತ್ತು ಎದುರು ನಿಂತಹ ಮೂರ್ತಿ ಇವೆರಡು ಒಂದೇ ಸಮನ ಸರಿಯಾಗಿ ಅದಕ್ಕೆ ಲೈನ್ದಲ್ಲಿ ಬರಬೇಕು. ಆ ವೇಳೆಯಲ್ಲಿ ತತ್ಕಾಲ ಅದು ಇಳಿಸಿ ಬಿಡ್ತಾರೆ.